ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯ ಗೃಹ ಪ್ರವೇಶದ ಮೊದಲನೆಯ ದಿನ ಪೂಜೆ ಇರುತ್ತಲ್ವಾ, ಅದನ್ನು ಯಾವ ರೀತಿ ಮಾಡಿದ್ರು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಓಕೆನಾ. ಹಾಗೆ ಮನೆಗೆ ನಾನು ಮೊದಲನೇ ವಿಡಿಯೋದಲ್ಲಿ ಲೈಟಿನ ಅಲಂಕಾರ ಸ್ವಲ್ಪ ಆಗಿರೋದನ್ನು ತೋರಿಸಿದ್ನಲ್ವಾ, ಇವತ್ತು ಪೂರ್ತಿ ಆಗಿರೋದು ಅಂದರೆ ಮನೆಯ ಅಲಂಕಾರ ಮಾಡಿರೋದು ಪೂರ್ತಿ ಆಗಿದೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೇಗೆಲ್ಲ ಮಾಡಿದ್ರು ಅನ್ನೋದನ್ನು ಕೂಡ ತೋರಿಸ್ತೀನಿ, ಓಕೆನಾ. ಇದು ನಮ್ಮ ಮನೆಯ ಹೆಸರು ಅಂದರೆ ಶೇಷಾದ್ರಿ ವಾಸ. ನೋಡಿ, ಇದು ಲೈಟಿನ ಅಲಂಕಾರ ಪೂರ್ತಿಯಾಗಿದೆ. ಹಾಗೆ ಮಾವಿನ ತೋರಣನು ಕೂಡ ಬೆಳಿಗ್ಗೆನೆ ಹಾಕಿದ್ರು. ಹಾಗೆ ಎಲ್ಲ ಕಡೆಗೂ ಸುತ್ತಲೂ ಲೈಟಿನ ಅಲಂಕಾರ ಮಾಡಿದ್ರು. ನಂತರ ಪೆಂಡಾಲ್ ಎಲ್ಲ ಮೇಲ್ಗಡೆನೂ ಹಾಕಿದ್ರು. ಮೇಲ್ಗಡೆ ಊಟಕ್ಕೆ ರೆಡಿ ಮಾಡಿದ್ರು, ಕೆಳಗಡೆ ಸ್ವಲ್ಪ ಹಾಕಿದ್ರು. ಪಕ್ಕದಲ್ಲಿ ಅಡುಗೆ ಮಾಡೋದು, ಅಲ್ಲಿ ನಮ್ದು ಕಾರ್ ಶೆಡ್ ಇದೆ, ಅಲ್ಲಿ ಅಡುಗೆ ಮಾಡೋದು. ಎದುರುಗಡೆ ಮತ್ತು ರೋಡಿಗೆ ಒಂದು ಸ್ವಲ್ಪ ಈ ರೀತಿ ಪೆಂಡಾಲನ್ನು ಹಾಕಿದ್ರು. ಅಂದರೆ ನಮ್ಮವರು ಎಲ್ಲವರು ಬಂದಾಗ ಬಿಸಿಲು ತಾಗಬಾರ್ದಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಮಾಡಿದ್ರು. ನೋಡಿ, ತುಂಬ ಚೆನ್ನಾಗಿ ಆಗಿದೆ ಅಲ್ವಾ. ಇದು ನಾನು ವಿಡಿಯೋ ಮಾಡಿರೋದು 7 ಗಂಟೆಗೆ. ಭಟ್ರು 5 ಗಂಟೆಗೆ ನಮ್ಮ ಮನೆಗೆ ಬಂದಿದ್ದಾರೆ. ಹಾಗೆ ಒಂದು ರಂಗೋಲಿ ಕೂಡ ಹಾಕಿದ್ರು. ಇದು ನನ್ನ ತಮ್ಮನೇ ಹೆಂಡತಿ ಹಾಕಿರೋದು, ತುಂಬಾನೇ ಚೆನ್ನಾಗಿದೆ. ಹಾಗೆ ಇದು ನಮ್ಮದು ಎದುರಿಗೆ ಲೈಟಿನ ಕಂಬ, ಅಂದರೆ ಲೈಟ್ ಇದೆ ನೋಡಿ, ತುಂಬ ಚೆಂದ ಕಾಣುತ್ತಲ್ವಾ. ಈ ಲೈಟನ್ನು ಹಾಕಿಸಿದ್ವಿ. ತುಂಬ ಖುಷಿಯಾಗುತ್ತೆ ಈ ರಾತ್ರಿ ಟೈಮಲ್ಲಿ ವಿಡಿಯೋ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮನೆಯೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಮಕ್ಕಳೆಲ್ಲ ಮೇಲ್ಗಡೆ ಭಟ್ರಲ್ಲಿ ಮಂತ್ರ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರದ್ದು ಇರುತ್ತಲ್ವಾ ಶಾಸ್ತ್ರ ಪ್ರಕಾರ ಮಾಡೋದು. ಇವರು ಮಕ್ಕಳೆಲ್ಲ ಒಂದೊಂದು ಮೊಬೈಲ್, ಅವರ ಅಮ್ಮಂದು ಮೊಬೈಲ್ ಹಿಡ್ಕೊಂಡು, ನೋಡಿ ನಮ್ಮ ಪಾಪು ಇವನು ಕೂತ್ಕೊಂಡು ನೋಡ್ತಾ ಇದ್ದಾನೆ. ನಮ್ಮ ತಂಗಿ ಮಗ ಇವನು ಮತ್ತೊಬ್ಬವನು ನೋಡ್ತಾ ಇದ್ದಾರೆ. ಹಾಗೆ ನೋಡಿ, ಇದು ಮೇಲ್ಗಡೆನೂ ಕಾಣ್ತಾ ಇದೆ. ನಾನು ಮೇಲ್ಗಡೆದು ತೋರಿಸ್ತೀನಿ. ಮೇಲ್ಗಡೆ ಊಟಕ್ಕೆ ಮೇಲ್ಗಡೆ ಯಾವ ರೀತಿ ಮಾಡಿದ್ರು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ಅದು ಇಲ್ಲ, ನಾನು ಮೇಲ್ಗಡೆ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ, ಆದರೆ ಎಡಿಟ್ ಮಾಡುವಾಗ ಮಿಸ್ ಆಗಿದೆ, ಓಕೆನಾ. ಇದು ನನ್ನ ಮಗಂದು ನಮನ್ ಕೆ ನಾಯ್ಕ, ಇಂಡಿಯನ್ ನೇವಿ. ಅಂದರೆ ಹೊರಗಡೆ ಹಾಕ್ಸಿದ್ವಿ ನಾವು. ನೋಡಿ, ಈ ರೀತಿ ಇದೆ ಕಾಂಪೌಂಡು. ನಮ್ದು ಎದುರುಗಡೆ ನಮ್ಮದು ಮನೆ ಸ್ವಲ್ಪ 2 ಮೆಟ್ಟಿಲು ಇಳಿದು ಹೋಗಬೇಕು. ಅಂದರೆ ತುಂಬ ಆಳ ಇತ್ತಲ್ವಾ, ಒಂದು 8 ರಿಂದ 10 ಫೂಟ್ ಆಳ ಇತ್ತು. ಅಲ್ಲಿ ಮಣ್ಣೆಲ್ಲ ತುಂಬಿ ಅದು ಈಗ 2 ಮೆಟ್ಟಿಲು, ಅಂದರೆ 2 ಫೂಟ್ ಆಳ ಇದೆ ಅಷ್ಟೇ. 2 ಮೆಟ್ಟಿಲನ್ನು ಇಳಿದು ಹೋಗ್ಬೇಕು. ರೋಡು ತುಂಬ ಎತ್ತರ ಇತ್ತು. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ ಅಲ್ವಾ. ಎಲ್ಲ ಕಡೆಗೆ ಲೈಟಿನ ಜಗಮಗ ಆಗ್ತಾ ಇದೆ. ತುಂಬ ಖುಷಿಯಾಗತ್ತೆ ನೈಟಲ್ಲಿ ನೋಡುವಾಗ. ನೋಡಿ, ಇಲ್ಲಿ ಭಟ್ರೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಇದು ಫಸ್ಟ್ ಸ್ಟಾರ್ಟಿಂಗು ನಾನೇ ದೇವರಿಗೆ ಮೊದಲು ಭಟ್ರು ಬಂದ ತಕ್ಷಣನೇ ಒಂದು ದೀಪ ಹಚ್ಚಿ ಅಂತ ಹೇಳಿದ್ರು. ಹಾಗೆ ನಾನು ಫಸ್ಟ್ ದೀಪ ಹಚ್ತಾ ಇದ್ದೇನೆ. ಎಲ್ಲರೂ ಭಟ್ರೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಮೊದಲು ಒಂದು ದೀಪ ಹಚ್ಚಬೇಕು ಅಂದರು. ದೀಪವನ್ನು ಹಚ್ಚಿ ಕೊಟ್ಟೆ. ಈಗ ಅವ್ರದ್ದೇ ಆದ ಶಾಸ್ತ್ರ ಎಲ್ಲ ಇರುತ್ತಲ್ವ, ತುಂಬಾನೇ ಇದೆ. ತುಂಬ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅಂದರೆ ಮನೆಗೆ ದೇವತೆ ಆಹ್ವಾನ ಮಾಡೋದು, ಹಾಗೆ ತುಂಬ ಇದೆ ಅಲ್ವಾ. ಗೃಹ ಪ್ರವೇಶ ಅಂದ್ಕೊಳ್ಳೆ ತುಂಬ ಕಥೆನೇ ಇದೆ. ಎಲ್ಲ ಹೇಳಲಿಕ್ಕೆ ಹೋದರೆ ತುಂಬ ಟೈಮ್ ಆಗತ್ತೆ. ನಾವು ತುಂಬ ಚೆನ್ನಾಗಿ ಅವರು ಹೇಳೋ ಕಥೆಯನ್ನೆಲ್ಲ ಕೇಳ್ತಾ ಕೂತಿದ್ರು. ಅಂದರೆ ಮನೆ ಭೂಮಿ ಅಗಿತೀವಿ, ಹಾಗೆ ಕಟ್ಟಿಗೆ ಹಾಕ್ತೀವಿ ಮನೆಗೆ, ಅದರದ್ದೆಲ್ಲ ಕೆಲವೊಂದು ಕಥೆ ಇದೆಯಲ್ವ, ಅದೆಲ್ಲ ಹೇಳ್ತಾ ಇದ್ರು. ಯಾಕೆ ನಾವು ಈ ರೀತಿ ಮಾಡೋದು ಅನ್ನೋದು. ಹಾಗೆ ಆರಾಧನೆ ಮಾಡೋದು, ದೇವರ ಆರಾಧನೆ ಮಾಡೋದು, ಆ ದೇವರಿಗೆ ಸಮಾಧಾನ ಮಾಡೋದು, ಹೀಗೆಲ್ಲ ಇದೆ ಅಲ್ಲಿ. ಭಟ್ರು ಅದೆಲ್ಲ ಮಾಡ್ತಾ ಕಥೆಯನ್ನು ಹೇಳ್ತಾ ಇದ್ದಾರೆ. ಎಲ್ಲ ಕಾರ್ಯನೂ ತುಂಬಾ ಚೆನ್ನಾಗಿ ಮಾಡಿದರು. ಇದು ಮುಗಿಲಿಕ್ಕೆ ಅಂದರೆ 5 ಗಂಟೆಗೆ ಬಂದಿದ್ರು. ಅವರು ರೆಡಿ ಮಾಡುವಷ್ಟರಲ್ಲಿ ಸುಮಾರು ಒಂದು 7 ಗಂಟೆ ಆಗಿದೆ. 7 ಗಂಟೆ ಆಗಿದೆ. ನಂತರ 11 ಗಂಟೆಗೆ ಮುಗೀತು. ತುಂಬಾ ಚೆನ್ನಾಗಿ ಮಾಡಿದರು. 5 ಮಂದಿ ಭಟ್ರು ಬಂದು ನಮ್ಮದು ಗೃಹ ಪ್ರವೇಶದ ಮೊದಲನೆಯ ದಿನ, ಅಂದರೆ ಸಂಜೆ ಮಾಡ್ತಾರಲ್ವ, ಬಲಿ ಕೊಡೋದು, ಅದ್ರ ಕುಂಬಳಕಾಯಿ ಬಲಿ ಎಲ್ಲ ಮಾಡ್ತಾರಲ್ವ, ಅದು ದೃಷ್ಟಿ ತೆಗೆಯೋದು, ಏನೇನೋ ಇದೆ ಅಲ್ವಾ, ಅದೆಲ್ಲ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ನಾವು ಕೂಡ ನೋಡ್ತಾ ಇದ್ವಿ. ಮತ್ತು
ತುಂಬ ಶಾಸ್ತ್ರ ಇರುತ್ತೆ. ಗೃಹ ಪ್ರವೇಶ ಅಂದ್ಕೂಡಲೇ ಮನೆ, ಭೂಮಿ, ಮನೆಯೊಳಗಿನ ಜಾಗಕ್ಕೆ ಅದಕ್ಕೆಲ್ಲ ತುಂಬ ಶಾಸ್ತ್ರ ಮಾಡ್ತಾರೆ. ಅದೆಲ್ಲ ಕಥೆಯ ಮೂಲಕ ಹೇಳ್ತಾ ಇದ್ರು ಯಾವ್ಯಾವುದಕ್ಕೆ ಏನೇನು ಅಂತ. ತುಂಬ ಚೆನ್ನಾಗಿ ಆಯಿತು. ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಇವರು. ನಮ್ಮದು ಸಿರ್ಸಿಯ ಗಣಪತಿ ಗುಡಿ ಇದೆಯಲ್ವಾ, ದೊಡ್ಡ ಗಣಪತಿ ಗುಡಿ ಇದೆ, ಅಲ್ಲಿಯ ಭಟ್ರು 5 ಮಂದಿ ಬಂದಿದ್ರು. ತುಂಬ ಚೆನ್ನಾಗಿ ಮಾಡಿದರು. ನಮಗಂತೂ ತುಂಬಾ ಖುಷಿ ಆಯಿತು. ಅವರು ಮಾಡಿರುವ ತುಂಬ ಶಾಸ್ತ್ರದ ಪ್ರಕಾರ ಮಾಡಿದ್ರಲ್ವ ಮನೆಯವ್ರಿಗೆ, ಪ್ರತಿಯೊಂದು ಮಾಡಿದರು. ಅದರದ್ದು ಕಥೆಯನ್ನು ನಮಗೂ ಕೂಡ ತುಂಬ ಚೆನ್ನಾಗಿ ಹೇಳಿದರು. ನಮಗೂ ತುಂಬಾ ಇಷ್ಟ ಆಯಿತು, ಖುಷಿ ಆಯಿತು. ನೋಡಿ, ಎಲ್ಲ ಮಕ್ಕಳೆಲ್ಲ ಹೊರಗಡೆ ಇದ್ದಾರೆ. ಈಗ ನಾವಿಲ್ಲ ಒಳಗಡೆ ಇದ್ದೀವಿ. ಹಾಗೆ ಹೋಮನೂ ಕೂಡ ಮಾಡಿದ್ರು. ನಂತರ ಅದು ಒಂದಾದ ನಂತರ ಇನ್ನೊಂದು ಈ ರೀತಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಒಂದು ಮನೆ ಕಟ್ಟುವಾಗ ನಾವು ಭೂಮಿಯನ್ನ ಅಗಿತೀವಿ ಅಲ್ವಾ, ಆ ಭೂಮಿಯನ್ನ ಅಗದಾಗ ಅಗಿತೀವಿ. ಹಾಗೆ ಕಟ್ಟಿಗೆಯನ್ನು ತಂದು ಹಾಕ್ತೀವಿ. ಅದಕ್ಕೆಲ್ಲ ಅವರು ಭಟ್ರು ಅವ್ರದ್ದೇ ಆದ ಸರಿಯಾದ ಕ್ರಮದಿಂದ ಶಾಸ್ತ್ರೋಕ್ತವಾಗಿ ಮಾಡ್ತಾರೆ. ಅದಕ್ಕೆಲ್ಲ ಸರಿಯಾದ ಶ್ಲೋಕ ಹೇಳಿ, ಮಂತ್ರ ಹೇಳಿ ಎಲ್ಲ ಮಾಡ್ತಾರೆ. ಅದು ಹಾಗೆ ಈ ಟೈಮಲ್ಲಿ ನಮ್ಮನೆ ಮೇಸ್ತ್ರಿ ಕಲ್ಲು ಕಟ್ಟುವವರು, ಅವರಿಗೂ ಕೂಡ ಕರೆಸಿದ್ರು. ಹಾಗೆ ಕಟ್ಟಿಗೆ ಇದು ಮಾಡಿದ್ರಲ್ವಾ, ಕಟ್ಟಿಗೆ ಬಾಗಿಲು ಮತ್ತು ಎಲ್ಲ ಮಾಡ್ತಾರಲ್ವಾ, ಬಾಗಿಲು ಅದೆಲ್ಲ ಆಚಾರಿಗೂ ಕರೆದು ಅವರಿಗೂ ಕೂಡ ಕರೆಸಿದ್ವಿ. ನೋಡಿ, ಈ ರೀತಿ ಎಲ್ಲ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು. ಆಯ್ತಾ, ಶಾರೀರಿಕ, ವಾಚಿಕ, ಮಾನಸಿಕ ವಿಶುದ್ಧಿ ಅಂದರೆ ನಾವು ಮಾಡುವಂತಹ ಕೆಲವು ಎಷ್ಟೋ ಕ್ರಮಗಳು. ಇದು ಸುಮಾರು ಒಂದು 11 ಗಂಟೆ ಹತ್ರ ಮುಗಿಸಿದ್ರು. ಎಲ್ಲನೂ ಮನೆ ಸುತ್ತಲೂ ಕುಂಬಳಕಾಯಿ ಎಲ್ಲ ಹಾಕಿ ಬಲಿ ಕೊಟ್ಟು, ಮನೆ ಒಳಗಡೆ ಹೋಮ ಹಾಕಿ ಎಲ್ಲ ಪ್ರತಿಯೊಂದು ತುಂಬನೇ ಅಚ್ಚುಕಟ್ಟಾಗಿ ನಿಧಾನವಾಗಿ ನಮಗೂ ಕೂಡ ಅರ್ಥ ಆಗುವ ಹಾಗೆ ತಿಳಿಸಿ ಮಾಡಿದರು. ನಮ್ಮದು ಇವರೆಲ್ಲ ನೋಡಿ, ಎಲ್ಲರೂ ಬಂದಿದ್ರಲ್ವ, ಎಲ್ಲರೂ ಕೇಳಿದ್ರು ಅವ್ರು ಹೇಳೋದನ್ನು. ತುಂಬ ಖುಷಿಯಾಯಿತು ನಮಗಂತೂ, ನಮ್ಮ ಮನಸ್ಸಿಗಂತೂ ಸರಿ ಅನ್ನಿಸ್ತು. ಅವರು ಮಾಡಿರೋ ಕೆಲಸ ತುಂಬಾ ಖುಷಿ ಆಯಿತು. ಹಾಗೆ ನಮ್ಮದು ತಮ್ಮನ ಹೆಂಡತಿ, ನಮ್ಮದು ತಂಗಿ, ಕಸಿನ್ ಸಿಸ್ಟರ್ ಎಲ್ಲ ಬಂದಿದ್ರು. ಎಲ್ಲರೂ ಬಂದಿದ್ರು. ಎಲ್ಲರ ರೆಡಿಯಾಗಿ ಕೇಳ್ತಾ ಇದ್ದಾರೆ ಬಟ್ಟೆ ಹೇಳೋ ಮಂತ್ರ ಎಲ್ಲ. ನೋಡಿ, ನಮ್ಮ ಪಾಪು ನೋಡಿ ಇರಲಿಲ್ಲ, ಹೇಳ್ತಾನೆ ಬಾಯ್ ಅಂತ ಇದ್ದಾನೆ. ಅವನು ಏನು ಗೊತ್ತಾ, ಅವನು ಊಟ ತಿಂಡಿ ಎಲ್ಲ ಕೇಳಬಾರ್ದು. ಅವನಿಗೆ ಸ್ವಲ್ಪ ಹಠ ಮಾಡೋದು, ಅಂದರೆ ಕಿಲಾಡಿ ಮಾಡಲ್ಲ. ಅವನು ಕುಂತಲ್ಲೇ ಸ್ವಲ್ಪ ಸಣ್ಣ ಕಿರಿಕಿರಿ ಮಾಡ್ತಾ ಇರ್ತಾನೆ, ಅಷ್ಟೇ ಬಿಟ್ಟರೆ ಅವನಿಗೆ ಏನು ತೊಂದರೆ ಇಲ್ಲ. ನೋಡಿ, ಇಲ್ಲಿ ಅಡುಗೆ ಎಲ್ಲ ಮಾಡ್ತಾ ಇದ್ದಾರೆ ಭಟ್ರು. ಅಂದರೆ ರಾತ್ರಿ ಊಟಕ್ಕೆ, ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಬೇಯಿಸ್ಲಿಕ್ಕೆಲ್ಲ ರೆಡಿ ಇಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ. ಭಟ್ರು ಕೂಡ ಇಲ್ಲಿ ಹೋಮ ಎಲ್ಲ ಮಾಡ್ತಾ ಇದ್ದಾರೆ. ನಾನು ನಮಗೊಂದು 10 ನಿಮಿಷ ಟೈಮ್ ಕೊಟ್ಟರು, ನೀವು ಸ್ವಲ್ಪ ಹೊರಗಡೆ ಹೋಗಿ ಬರ್ಬೋದು ಅಂತ. ಹಾಗೆ ನಾನು ಅಡುಗೆ ಮಾಡ್ತಾ ಇದ್ರಲ್ವ, ಅಲ್ಲೋಗಿ ಒಂದು ಸಣ್ಣ ವಿಡಿಯೋ ಮಾಡ್ಕೊ ಬಂದುಬಿಟ್ಟೆ. ತುಂಬ ಕಷ್ಟ ಆಗತ್ತೆ, ನಾವೇ ವಿಡಿಯೋ ಮಾಡೋದು ಕಷ್ಟ ಆಗತ್ತೆ, ಬೇರೆಯವ್ರ ಹತ್ರ ಮಾಡಿಸ್ಬೇಕಾಗತ್ತೆ. ನೋಡಿ, ಇದೆಲ್ಲ ಅವ್ರಿಗೆ ಗೊತ್ತಿದ್ದು, ಭಟ್ರಿಗೆ ಗೊತ್ತು ಏನೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಿದ್ದಾರೆ. ನೋಡಿ, ಅದು ಹೇಳಿದರು, ಎಲ್ಲವೂ ಕತೆ ಹೇಳಿದರು ನಮಗೆ. ತುಂಬ ಚೆನ್ನಾಗಿ ಮಾಡಿದರು. ಇದೆಲ್ಲ ಬಲಿ ಅಂದರೆ ಇದಕ್ಕೂ ತುಂಬ ಶಾಸ್ತ್ರ ಎಲ್ಲ ಮಾಡ್ತಾ ಇದ್ದಾರೆ. ಆಯಿತು, ಭಟ್ರದ್ದು ಹೊರಗಡೆ ಎಲ್ಲ ಕುಂಬಳಕಾಯಿ ಬೆಲೆ ಎಲ್ಲ ಕೊಟ್ಟು ಪೂಜೆ ಮಾಡಿ, ಹಾಗೆ ಹೊರಗಡೆ ಎಲ್ಲ ಕೊಟ್ಟು ಎಲ್ಲ ಮಾಡಿದ್ರಲ್ವ. ನಂತರ ಊಟ ಅಂದರೆ ಅನ್ನ ಮತ್ತು ಸಾಂಬಾರು ಮಾಡಿದ್ರು, ಉಪ್ಪಿನಕಾಯಿ ಮತ್ತು ಪಾಯಸ ಮಾಡಿದರು. 11 ಗಂಟೆ ಆಗಿಬಿಟ್ಟಿತ್ತು ಗೊತ್ತಾ, ಎಲ್ರಿಗೂ ಹಸಿವೆ ಆಗಿಬಿಟ್ಟಿತ್ತು. ನೋಡಿ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ನಾವು ಏನು ಇಟ್ಕೊಳ್ಳಲಿಲ್ಲ, ಅಡುಗೆ ಮಾಡೋದು ನಾವೇ ಮಾಡೋದು ಈ ರೀತಿ ಇಟ್ಕೊಳ್ಳಲಿಲ್ಲ. ಅವರೇ ಅಡುಗೆ ಮಾಡಿ ಅವರೇ ಬಡಿಸೋದು. ಹೀಗೆ ನಾವು ಅವರಿಗೆ ವಹಿಸ್ಕೊಟ್ಟಿದ್ರು. ಆದರೆ ನಾವು ಸಾಮಾನೆಲ್ಲ ತಂದು ಕೊಟ್ಟಿರೋದು ನಾವು, ಅವರು ಮಾಡಿ ಎಲ್ಲ ಮುಗಿಸೋದು ಈ ರೀತಿ. ಬೆಳಿಗ್ಗೆ ತಿಂಡಿನೂ ಕೂಡ ಇಡ್ಲಿ ಮತ್ತು ಚಟ್ನಿ ಮಾಡಿದರು. ನಾನು ನಾಳೆ ದಿನದ ವಿಡಿಯೋನ ನಾನು ನಾಳೆ ಹಾಕ್ತೀನಿ, ಓಕೆನಾ? ನಾಳೆ ಅಥವಾ ನಾಡ್ದು 2 ದಿನ ಬಿಟ್ಟು ಹಾಕ್ತೀನಿ.
ಹಾಗೆ ಊಟ ಎಲ್ಲ ಆಯ್ತಲ್ವಾ. ಇಲ್ಲಿ ನಾವು ಈಗ ಮಕ್ಕಳಿಗೆಲ್ಲ ಮಲಗಲಿಕ್ಕೆ ಬೆಡ್ಶೀಟ್ ಎಲ್ಲ ಹಾಕೊಡ್ತಾ ಇದ್ದೀನಿ. ಅದು ನಮ್ಮ ಈ ಪಾಪು ಇದೇ ಬೇಕು ಅಂತ ಇದ್ದಾನೆ. ಇದು ಕಲರ್ ಇದೆ ಅಲ್ವಾ, ತುಂಬಾ ಚೆನ್ನಾಗಿದೆ, ಬೇಕು ಇದೆ ಅಂತ ಇದ್ದಾನೆ. ಹಾಕೊಡ್ತಾ ಇದ್ದೇನೆ, ನೋಡೋಣ ಅವನು ಯಾವ ರೀತಿ ಮಾಡ್ತಾನೆ ಅಂತ. ನೋಡಿ ಈಗ ಬಂದು ಬೀಳ್ತಾನೆ. ಈಗ ಹಾಗಲ್ಲ ಹೀಗೆ ಅಂತ ಇದ್ದಾನೆ. ಅವನು ಕಿಲಾಡಿ ಅಂದ್ರೆ ಇಷ್ಟೇ ಮಾಡೋದು, ಅವನು ಸಣ್ಣ ಪುಟ್ಟ ಮಾಡೋದು. ಸ್ವಲ್ಪ ಏನೋ ಚಾಕ್ಲೇಟ್ ಬೇಕು ಹೀಗೆ ಹೇಳೋದು ಅಷ್ಟೇ, ಮತ್ತೇನು ತುಂಬಾ ತ್ರಾಸೆಲ್ಲ ಕೊಡಲ್ಲ. ರಾತ್ರಿ ಆಯ್ತು, ಇನ್ನೂ ಇದೆ. ನಾನು ಈ ವಿಡಿಯೋ ಪೂರ್ತಿ ನೋಡಿ, ಅಂದ್ರೆ ನಾವು ಮಲಗಿರೋದು 12:30 1:30 ಹೀಗೆಲ್ಲ ಆಗ್ಬಿಟ್ಟಿದೆ. 11 ಗಂಟೆ ಅಂದ್ರೆ 11 ಗಂಟೆಗೆ ಮುಗ್ದಿತ್ತಲ್ವ, ಊಟ ಮಾಡಿ ಮುಗಿಯೋತನ 11:30 ಆಯ್ತು. ಹಾಗೆ ಮೆಹಂದಿ ಹಾಕೊಳ್ತಾ ಇದ್ದೀವಿ. ನಮ್ಮ ತಮ್ಮನ ಹೆಂಡತಿ ಮೆಹಂದಿ ಹಾಕೊಡ್ತಾ ಇದ್ದಾಳೆ. ಇದು ನಮ್ಮ ಅಮ್ಮ ನೋಡಿ, ನಮ್ಮ ಅಮ್ಮನ ಕೈಗೆ ನಮ್ಮ ಮಗ ನರ್ತನಿದ್ದಾನಲ್ವಾ, ಅವನು ನಮ್ಮ ತಂದೆಯವ್ರದ್ದು ಹೆಸರು ಬರೆದು ಕೊಟ್ಟಿದ್ದಾನೆ ಅಮ್ಮನ ಕೈಗೆ. ನೋಡಿ ಅದೇ ಪಾಪು ಮತ್ತು ತಾನು ಬರೀತೇನೆ ಅಂತ ಬರಿತಾ ಇದ್ದಾನೆ. ಇವನಿಗೆ ಒಂದು ಅಕ್ಷರನು ಸರಿ ಬರಲ್ಲ, ಬರಿತಾನಂತೆ. ನೋಡಿ ಏನೋ ಒಂದು ಮಾಡ್ತಾ ಇದ್ದಾನೆ, ತಾನು ಬರಿತೀನಿ ಅಂತ. ಈಗ 12:30 ಆಗಿದೆ, ಮಕ್ಕಳೆಲ್ಲ ಮಲಗಲಿಲ್ಲ ಇನ್ನು. ನಮ್ ನರ್ತನ್ ಅಂದ್ರೆ ನನ್ನ ಮಗ ಚಿಕ್ಕವನು, 8ನೇ ಕ್ಲಾಸು. ನಮ್ಮ ತಂದೆಯವ್ರ ಹೆಸರನ್ನ ನಮ್ಮ ಅಮ್ಮನ ಕೈ ಮೇಲೆ ಬರೆದಿದ್ದಾನೆ. ಈ ಪಾಪು ಇವನು ಚಿತ್ರ ಬಿಡಿಸ್ತಾನಂತೆ, ಏನೋ ಒಂದು ಮಾಡ್ತಾ ಇದ್ದಾನೆ ನೋಡಿ. ಯಾಕಂದ್ರೆ ಮಕ್ಕಳು ಈ ರೀತಿ ಕುಂತಲ್ಲೇ ತುಂಟತನ ಮಾಡಿದ್ರೆ ಒಂದ್ ರೀತಿ ಖುಷಿ ಇರುತ್ತೆ, ತುಂಬಾ ಎಲ್ಲ ಕಿಲಾಡಿ ಮಾಡಿದ್ರೆ ಬೇಸರ ಬರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾನು ನಾಳೆ ಏನೇನಾಯ್ತು, ನಮ್ಮ ಗೃಹ ಪ್ರವೇಶ ಹೇಗಾಯ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಓಕೆನಾ? ಥ್ಯಾಂಕ್ ಯು.